ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮನೆಗೆ ಗ್ರೋಸರೀಸ್ ತಗೊಳ್ಳೋಣ ಅಂತ ಇವತ್ತು ಡಿ ಮಾರ್ಟ್ಗೆ ಬಂದಿದ್ದೀವಿ. ಸೊ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಪ್ರತಿಯೊಂದು ಸಹ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ. ಸೊ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಓಕೆನಾ? ವೆಲ್ಕಮ್ ಟು ಅವರ್ ಚಾನಲ್. ಮನೆಗೆ ಸ್ವಲ್ಪ ಗ್ರೋಸರೀಸ್ನ ತಗೊಳ್ಳೋಣ ಅಂತ ನಾನು ಬಂದಿರೋದು ಈಗ ಡಿ ಮಾರ್ಟ್ಗೆ. ಸೊ ಇದು ನಮ್ಮ ದೊಡ್ಡಬಳ್ಳಾಪುರದ ಡಿ ಮಾರ್ಟು. ನಮಗೆ ಇದು ಒಂದು 2 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸಲ್ಲಿ ಇದೆ. ಆ ಸ್ಕ್ಯಾನ್ ಎಲ್ಲ ಮುಗೀತು. ಈಗ ಒಳಗಡೆ ಬಂದು ತಗೊಳ್ತಾ ಇದ್ದೀನಿ. ನನಗೆ ಬೇಳೆಕಾಳುಗಳಾಗಿರ್ಬೋದು ಮತ್ತು ಮೈದಾ ಹಿಟ್ಟು ಈ ಥರದ್ದೆಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ನಾನೇ ಪಾಕೆಟಲ್ಲಿ ತಗೊಳ್ಳೋದಾದರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಲೂಸಲ್ಲಿ ಇರುತ್ತಲ್ಲ, ಸೊ ಅದನ್ನೇ ಆಲ್ಮೋಸ್ಟ್ ನಾನು ಚೂಸ್ ಮಾಡೋದು. ಇದು ಏನೂ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಸಹ ಇದನ್ನೆಲ್ಲ ತಗೊಳ್ತಾ ಇದ್ದೀನಿ. ಆಲ್ಮೋಸ್ಟು ದಿನಸಿ ಒಂದು 2 ಮಂತ್ಗೆ ಆಗೋಷ್ಟು ಎಲ್ಲ ತಗೊಬಿಡ್ತೀವಿ. ಸೊ ಸಕ್ಕರೆ ಇರ್ಬೋದು, ಅವಲಕ್ಕಿ ಇರ್ಬೋದು ಮತ್ತು ಬೇಳೆಕಾಳುಗಳಿರ್ಬೋದು. ಸೊ ಪ್ರತಿಯೊಂದು ಸಹ ತಗೊಂಡು ಬಿಲ್ ಹಾಕ್ಸಿ ಮತ್ತು ನಮ್ಮ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ವಿ ನಾವು. ರೇಷನ್ ಅಂಗಡಿಗೂ ಮತ್ತು ಡಿ ಮಾರ್ಟ್ಗೆ ಕಂಪೇರ್ ಮಾಡಿದಾಗ ಕ್ವಾಲಿಟಿ ಈಸ್ ಗುಡ್ ಅಂತ ನನ್ನ ಅನಿಸಿಕೆ. ಮತ್ತು ರೇಟು ಹಾಗೆ ನೋಡೋಕ್ಕೆ ಹೋದರೆ ರೇಟು ಸ್ವಲ್ಪ ರೇಷನ್ ಅಂಗಡಿಗಿಂತ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಓಕೆ, ಪರವಾಗಿಲ್ಲ ಅಲ್ವಾ? ಸೊ ಏನೇ ಆದ್ರೂ ಕ್ವಾಲಿಟಿ ಅಷ್ಟೇ ನೋಡೋದು ಅಲ್ವಾ? ಎಲ್ಲನೂ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ಗೆ ಕೇಳ್ಕೊಂಡು ಏನು ತಗೊಳ್ಳಿ ಅಂತ ಅಂದ್ಕೊಂಡು ತಗೊಳ್ತಾ ಇದ್ದೆ. ಸೊ ಎಲ್ಲ ಬೇಳೆಕಾಳುಗಳು ಆಲ್ಮೋಸ್ಟ್ ಎಲ್ಲ 1-2 ಮಂತ್ಸ್ಗೆ ಆಗೋಷ್ಟು ತೊಗೊಬಿಡ್ತೀವಿ. ಸೊ ಹಾಗಾಗಿ ಅದು 1.5 kg 2 kg ಇದೇ ಥರ ಲೆಕ್ಕದಲ್ಲೇ ನಾನು ತಗೊಂಡೆ. ಕಡಲೆಬೇಳೆ ಇಲ್ಲಿ ಬಂದಮೇಲೆ ಯಾವುದೂ ಸಹ ನೆನಪಿರಲ್ಲ. ಸೊ ಹಾಗಾಗಿ ನಾನು ಫಸ್ಟೇ ಎಲ್ಲನೂ ಒಂದು ಲೀಸ್ಟ್ ಮಾಡಿ ಫೋನಲ್ಲಿ ಫೋಟೋ ಹಿಡಿದು ಇಟ್ಕೊಂಡು ಇಲ್ಲಿಗೆ ಬಂದು ನಾನು ತಗೊಳ್ಳೋದು. ಸೊ ನಾನೇನು ಜಾಸ್ತಿ ಡಿ ಮಾರ್ಟ್ಗೆ ಬರೋಲ್ಲ. ಸೊ ಹಸ್ಬೆಂಡು ಒಂದೊಂದು ಟೈಮ್ ಬರ್ತಾರೆ. ಇಲ್ಲ ಅಂತಂದರೆ ಸಣ್ಣ ಪುಟ್ಟದೆಲ್ಲ ಆಲ್ಮೋಸ್ಟ್ ರೇಷನ್ ಅಂಗಡಿಯಲ್ಲೇ ಹಾಕಿಸ್ಕೊಬಿಡ್ತೀವಿ. ತುಂಬ ಜಾಸ್ತಿ ಇದೇ ತಗೊಳ್ಳೋದು ಅನ್ನೋದಾದರೆ ಮಾತ್ರ ನಾನು ಇಲ್ಲಿಗೆ ಬರೋದು. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಬೈ 1 get 1 ಫ್ರೀ ಜಾಮೂನ್ ಪ್ಯಾಕೆಟ್ಸ್ ಇರ್ಬೋದು, ಮಸಾಲೆ ಗರಂ ಮಸಾಲೆ ಐಟಮ್ಸ್ಗಳು. ಸೊ ಅದೆಲ್ಲನೂ ಸಹ ಬೈ 1 get 1 ಫ್ರೀನೇ ಇತ್ತು. ಹಾಕು. ನಾವು ಮೇಲಿನ ಸೆಕ್ಷನ್ಗೆ ಹೋಗಲೇ ಇಲ್ಲ. ಸೊ ಕೆಳಗಡೆನೇ ಫುಲ್ಲು ಮಾಡ್ಕೊಳ್ಳೋಣ ಅಂತ. ಮೇಲೇದಾದರೆ ಸ್ವಲ್ಪ ಮಕ್ಕಳನ್ನ ಕರ್ಕೊಬರ್ಬೇಕು. ಕ್ಲಾತ್ಸು ಮತ್ತು ಸ್ಲಿಪ್ಪರ್ಸು ಆ ಥರದ್ದು ಇದೆಯಲ್ಲ, ಮಕ್ಕಳನ್ನ ಕರ್ಕೊಬಂದು ಮತ್ತೆ ಶಾಪಿಂಗ್ ಮಾಡೋಣ ಅಂತ. ಸೊ ಇಷ್ಟು ದಿವಸ ನಾವು ಸಂತೂರ್ ಸೋಪ್ನ ಟ್ರೈ ಮಾಡ್ತಿದ್ವಿ. ಈಗ ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ ಮೈಸೂರು ಸ್ಯಾಂಡಲ್ ಟ್ರೈ ಮಾಡು ಅಂತ. ನನಗೆ ಆದರೆ ಸಂತೂರ್ ಕಡೆನೇ ಗಮನ ಇತ್ತು, ಇವರ ಬಲವಂತ. ಸೊ ಮೈಸೂರು ಸ್ಯಾಂಡಲ್ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಸೊ ಇವತ್ತು ಹಾಕ್ತಾಯಿದ್ದೀರಿ. ನನಗೆ ಫೇಸ್ ವಾಶ್ನೂ ಸಹ ಹುಡುಕ್ತಾ ಇದ್ದೆ. ಸೊ ತುಂಬಾ ಫೇಸ್ ವಾಶ್ ನಾನು ಪಾಂಡ್ಸ್ ವೈಟ್ ಬ್ಯೂಟಿ ಫೇಸ್ ವಾಶ್ ಬಳಸ್ತೀನಿ. ಸೊ ರೇಟು ನೋಡ್ತಾ ಇದ್ದರೆ ಒಂದು 5-8 ರೂಪಿ ಏನೋ ಕಡಿಮೆ ಇತ್ತು. ಸೊ ಹಾಗಾಗಿ ತಗೊಳ್ಳೋಣ ಬೇಡ ಅಂತ ನೋಡ್ತಾ ಇದ್ದೆ. ಇವರು ತಗೋ ಅಂತ ಬಲವಂತ ಮಾಡ್ತಾಯಿದ್ದಾರೆ. ಇನ್ನೂ ಏನೇನೋ ಎಷ್ಟೊಂದು ಫೇಸ್ ವಾಶ್ಗಳಿದೆ, ನೋಡು ಅದನ್ನೆಲ್ಲ ಯಾವುದಾದ್ರೂ ಟ್ರೈ ಮಾಡ್ತೀಯೇನೋ ಅಂತ. ಯಾವುದಾದ್ರೂ ಟ್ರೈ ಮಾಡೋದಕ್ಕಿಂತ ಒಂದು ಟ್ರೈ ಮಾಡಿದ್ರೇ ಬೆಸ್ಟ್ ಅಲ್ಲ ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇದ್ದೆ. ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಫೇಸ್ ವಾಶಲ್ಲೂ ಸಹ ಇಷ್ಟೊಂದು ಇದೆಯಾ ಅಂತ ನನಗೆ ನೋಡಿ ಶಾಕ್ ಆಯಿತು. ಆ್ಯಲೋವೆರದಿರ್ಬೋದು, ಎವರಿ ಯೂತ್ದಿರ್ಬೋದು ಮತ್ತು ವಾಲ್ನಟ್ ಸ್ಕ್ರಬ್ದಿರ್ಬೋದು, ತುಂಬ ಅಂದರೆ ತುಂಬ ಫೇಸ್ ವಾಶ್ ಇತ್ತು. ನೀವು ನೋಡ್ತಾ ಇದ್ದೀರಾ. ಸೊ ಫೈನಲಿ ಏನಾಯಿತು ಅಂದರೆ ನನಗೆ ಇಷ್ಟು ಫೇಸ್ ವಾಶ್ಗಳು ನೋಡಿ ತಲೆನೇ ಕೆಟ್ಟೋಗಿ ಯಾವುದು ಬೇಡ ಬಿಡು ಈ ಫೇಸ್ ವಾಶ್ಗಳು ಅಂತ ಅಂದ್ಬಿಟ್ಟು ಮತ್ತೆ ನಾನು ತಗೊಳ್ಳಲೇ ಇಲ್ಲ, ಬಂದುಬಿಟ್ಟೆ.
ಮತ್ತು ನಾವು ಬಂದಿದ್ದು ದೇವರ ಸಾಮಾನುಗಳ ಪೂಜಾ ಸೆಕ್ಷನ್ಗೆ. ಸೊ ಇಲ್ಲಿ ಬಂದು ಸಾಂಬ್ರಾಣಿ ಕಡ್ಡಿ, ಪೀತಾಂಬರ ಮತ್ತು ಒಂದಷ್ಟು ಪರ್ಚೇಸಿಂಗ್ ಮಾಡಿದ್ರಿ. ಇಲ್ಲೂ ಅಷ್ಟೇ ಸಾಂಬ್ರಾಣಿ ಕಡ್ಡಿಯಲ್ಲೂ ಸಹ ತುಂಬ ಅಂದರೆ ತುಂಬ ವೆರೈಟೀಸ್ ಕಲೆಕ್ಷನ್ ಇಟ್ಟಿದ್ದಾರೆ. ಸೊ ಹಾಗೆ ಹಿತ್ತಾಳೆ ಅದು ಸಹ ನೋಡಿದ್ವಿ. ತುಂಬ ರೇಟು ಅಂತ ನನಗೆ ಅನಿಸಿತು ಪರ್ಸ್ನಲಿ. ಸೊ ನಾನು ಯಾವುದು ಇದನ್ನೆಲ್ಲ ಪರ್ಚೇಸ್ ಮಾಡಿಲ್ಲ, ಆಲ್ರೆಡಿ ಇದೆ ಏನಕ್ಕೆ ಅಂತಂದ್ಬಿಟ್ಟು. ಸೊ ದೇವ್ರದ್ದು ಎಣ್ಣೆಗಳಿರ್ಬೋದು ಪ್ರತಿಯೊಂದನ್ನು ಸಹ ಇಟ್ಟಿದ್ದಾರೆ. ಎಣ್ಣೆ ಮತ್ತು ಬತ್ತಿ ಅವೆಲ್ಲನೂ ಸಹ ಸ್ವಲ್ಪ ಎತ್ತಾಕೊಂಡೆ. ಇನ್ನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ತೊಗೊಳ್ಳೋಣ ಒಂದು ಅಂತ ಬಂದ್ವಿ. ಲಂಚ್ ಬಾಕ್ಸು ತುಂಬ ಅಂದರೆ ತುಂಬ ರೇಟು. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, 500 300 ಇಷ್ಟು ಕಾಸ್ಟಲ್ಲಿ ಯಪ್ಪ ಅನ್ನಿಸ್ತು ನನಗೆ ನಿಜವಾಗ್ಲೂ. ತುಂಬ ರೇಟ್ ಅಂತ ಅನ್ನಿಸ್ತು ನಮಗೆ ಪಾತ್ರೆ ಸಾಮಾನುಗಳು ಪರ್ಸ್ನಲಿ. ಸೊ ನಾನು ಇದೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಬಾಕ್ಸ್ ಎಲ್ಲ ಹೊರಗಡೆ ತುಂಬ ಬೆಸ್ಟಲ್ಲಿ ಪ್ರೈಸಲ್ಲಿ ಸಿಗುತ್ತೆ ಅಂದ್ಬಿಟ್ಟು. ಸೊ ನನ್ನ ಡ್ರೀಮ್ ಇದು 4 ಸ್ಟವ್ ತಗೊಳ್ಳೋದು. ನನಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ ತುಂಬ ಸಲ ಹೇಳಿದ್ದಾರೆ ತಗೋ ಅಂತ. ನಾನೇ ಡಿಲೇ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಮತ್ತು ಹೇರ್ ಆ್ಯಕ್ಸೆಸರೀಸು ತುಂಬ ಅಂದರೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು ಹೇರ್ ಆ್ಯಕ್ಸೆಸರೀಸು. ನನ್ನ ಹಸ್ಬೆಂಡ್ ತಗೋ ಅಂತ ಹೇಳ್ತಾಯಿದ್ರು. ಸೊ ತುಂಬ ಆಲ್ರೆಡಿ ಇದೆ, ಏನಕ್ಕೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ಅಂತ ಅನ್ನಿಸ್ತು. ಸೊ ಅಷ್ಟೇನೂ ಸಹ ಕಾಸ್ಟು ಇತ್ತು, ನೋಡ್ತಾ ಇರ್ಬೋದು ನೀವು ಸಹ. ಸೊ ನೈಲ್ ಕಟ್ರ್ ಮಾತ್ರ ಒಂದು ತಗೊಂಡೆ. ಸೊ ಎಲ್ಲರೂ ಒಂದೇ ಯೂಸ್ ಮಾಡ್ತೀವಲ್ಲ, ಸೊ ಪರ್ಸ್ನಲ್ಲಿ ನನಗೂ ಒಂದು ಇರಲಿ ಅಂತಂದ್ಬಿಟ್ಟು ಅದು ಮಾತ್ರ ತಗೊಂಡೆ. ಮತ್ತು ರಿಬ್ಬನ್ಸ್ ಇರ್ಬೋದು ಪ್ರತಿಯೊಂದೂ ಸಹ ಒಂದೊಂದು ಕುಚ್ಚು ಬಂದು 50-50 30 ಆ ಥರ ರೇಂಜಲ್ಲಿ ಇತ್ತು. ಸೊ ಆಲ್ಮೋಸ್ಟ್ ಇದೆಲ್ಲ ಇದೆ. ನಿಮಗೂ ಸಹ ಹೇರ್ ಆ್ಯಕ್ಸೆಸರೀಸ್ ಎಲ್ಲ ನೋಡಿಸಿದ್ದೀನಿ ಆಲ್ರೆಡಿ. ಸೊ ನಾನೇನು ಬೈ ಮಾಡಿಲ್ಲ. ಸೊ ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು, ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಇದೆಯಲ್ಲ ಅಂತ. ಇನ್ನು ಈ ಕಡೆ ಸೆಕ್ಷನ್ಗೆ ಬಂದರೆ ಮಕ್ಕಳಿಗೆ ಸ್ಕೆಚ್ ಪೆನ್ಸ್ ಇರ್ಬೋದು, ಮತ್ತು ಪೆನ್ನು, ಪೆನ್ಸಿಲು, ಎರೇಸರು, ಶಾರ್ಪ್ನರು ಇದೇ ಥರದ್ದು ಬುಕ್ಸು, ಎಕ್ಸಸೈಸ್ಗಳು ಇದೇ ಥರದ್ದು ಇತ್ತು. ಮತ್ತು ವ್ಯಾನಿಟಿ ಬ್ಯಾಗ್ಸು ಮತ್ತು ಸ್ಕೂಲ್ ಬ್ಯಾಗ್ಸು ಫುಲ್ಲು ಇದೇ ಥರನೇ ಇತ್ತು. ಇದನ್ನೆಲ್ಲರೂ ಸಹ ನೋಡ್ಕೊಂಡ್ವಿ. ಆಲ್ಮೋಸ್ಟ್ ಮಕ್ಕಳನ್ನ ಕರ್ಕೊಂಬಂದಿಲ್ಲ ಏನಿಲ್ಲ. ಸೊ ಇದನ್ನೇನು ಬೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಲ್ಲ ಆದಮೇಲೆ ಲಾಸ್ಟ್ ಫೈನಲ್ಲಿ ನಾವು ತಗೊಂಡಿರೋ ಐಟಮ್ಸ್ನ ಎಲ್ಲನೂ ಬಿಲ್ ಮಾಡಿಸೋದಕ್ಕೆ ಹಸ್ಬೆಂಡು ಇಡ್ತಾಯಿದ್ದಾರೆ. ಸೊ ಏನೆಲ್ಲ ತಗೊಂಡಿದ್ರಲ್ಲ ಅದರದ್ದೆಲ್ಲ ಬಿಲ್ ಮಾಡಿಸೋಣ ಅಂತ. ಸೊ ನಾವು ಟೋಟಲಿ ಇಷ್ಟು ಪರ್ಚೇಸ್ ಮಾಡಿದ್ದೀವಿ. ಸೊ ಎಂಥ ಬಿಲ್ಲು ಬರುತ್ತೆ, ಎಷ್ಟು ಬಿಲ್ ಬರುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಡಿಮಾರ್ಟ್ಗಳಲ್ಲಿ ಶಾಪಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ಜಾಸ್ತಿನೇ ಬಿಲ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀವಿ ಎಷ್ಟು ಬರುತ್ತೆ ಅಂತ. ನನ್ನ ಹಸ್ಬೆಂಡು ಸ್ಕ್ಯಾನ್ ಮಾಡಿ ಅಮೌಂಟನ್ನು ಸಹ ಪೇ ಮಾಡ್ತಾಯಿದ್ದಾರೆ. ನಾನು ಆಲ್ಮೋಸ್ಟ್ ತಗೊಂಡಿರೋದು ಬೇಳೆಕಾಳುಗಳು ಅದೇ ಥರದಲ್ಲೇ. ಸೊ ನನಗೆ ಬೇಳೆ ಎಲ್ಲ ಫಿಲ್ಲಾಗಿರಬೇಕು ಅಡುಗೆ ಮನೆಗೆ ಬಂದರೆ. ಸೊ ಹಾಗಾಗಿ ಬೇಳೆಕಾಳುಗಳು ಅದೇ ಥರದ್ದೇ ಐಟಮ್ಸು ತಗೊಂಡಿರೋದು. ಈಗ ಎಲ್ಲ ಬಿಲ್ಲಿಂಗ್ ಎಲ್ಲ ಆಯಿತು. ಬಿಲ್ಲೆಲ್ಲ ಬಂದಮೇಲೆ ಸೊ ನಾವೆಲ್ಲನೂ ಮತ್ತೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ ನಮ್ಮ ಟ್ರಾಲಿಗೆ. ಎಲ್ಲ ತಗೊಂಡು ಹೊರಗಡೆ ಬಂದ್ವಿ ನಾವೀಗ. ನಮ್ಮ ಗಾಡಿಯಲ್ಲಿ ಬ್ಯಾಗ್ ಇಟ್ಟಿದ್ದೀವಿ. ಸೊ ಹಾಗಾಗಿ ಹೊರಗಡೆನೇ ತಗೊಂಡೋಗ್ತಾ ಇದ್ದೀವಿ. ಗಾಡಿಯಲ್ಲಿ ಬ್ಯಾಗ್ ಇದೆಯಲ್ಲ, ಸೊ ಅದಕ್ಕೆ ನಾವು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈಚೆಗಡೆ ಈಗ ಬಂದಿದ್ದೀವಿ. ಮಕ್ಕಳಿಗೆ ಏನು ತಿಂಡಿ ತಗೊಳ್ಲಿಲ್ಲ ಅಂತಂದ್ಬಿಟ್ಟು ಪಾಪ್ಕಾರ್ನ ತೊಗೊಂಡ್ವಿ. ನಮಗೆ ಐಸ್ ಕ್ರೀಮು ತೊಗೊಂಡು ಬಂದಿದ್ದಾರೆ ಹಸ್ಬೆಂಡು. ಮಕ್ಕಳನ್ನ ಕರ್ಕೊಂಬರ್ಬೇಕು, ಸಂಡೇ ಇಲ್ಲ ಅಂದರೆ ಸಾಟರ್ಡೆ ಕರ್ಕೊಂಬರ್ತೀವಿ. ಅವ್ರಿಗೂ ಸಹ ತುಂಬ ಏನೇನೋ ತಗೊಳ್ಳಿದ್ದಿದೆ. ನಾವೇನಾದರೂ ತೊಗೊಂಡೋದ್ರೆ ಅವರು ಇಷ್ಟಪಡಲ್ಲ. ಸೊ ಹಾಗಾಗಿ ಅವ್ರನ್ನೇ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಸೊ ನಾನು ಇಲ್ಲಿ ಮತ್ತು ನನ್ನ ಹಸ್ಬೆಂಡು ಐಸ್ ಕ್ರೀಮ್ನ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ದೀವಿ. ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೊರಟಿದ್ವಿ. ಸೊ ನನ್ನ ಹಸ್ಬೆಂಡು ಇಲ್ಲಿ ಡಿಮಾರ್ಟ್ ಮುಂದೆನೇ ಇವರು ಗೋಲ್ಗಪ್ಪ ಮಾರ್ತಿದ್ರು. ಸೊ ನೀನು ತುಂಬ ದಿನ ಆಯ್ತಲ್ಲ ತಿನ್ನಿಯ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಹೋಗಿದ್ದವರು ಮತ್ತೆ ರಿಟರ್ನ್ ಬಂದು ಇಲ್ಲಿ ತಿಂತಾಯಿದ್ದೀವಿ. ನಿಜ ಹೇಳಬೇಕು ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿಯೇ ಮಾಡಿದರು.
ಸೊ ಇಷ್ಟಪಟ್ಟು ಪ್ರಾಮಿಸ್ ಹೇಳಬೇಕು ಅಂತಂದರೆ 3 ಪ್ಲೇಟು ನಾನು ಹಸ್ಬೆಂಡು ಇಬ್ಬರು ಶೇರ್ ಮಾಡಿಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ತುಂಬ ಲಾಂಗ್ ಟೈಮ್ ಆಗಿತ್ತು ನಾನು ಗೋಲ್ಗಪ್ಪ ಎಲ್ಲ ತಿಂದು. ಸೊ ಎಂಜಾಯ್ ಮಾಡಿಕೊಂಡು ಇದನ್ನು ಸಹ ತಿಂದೆ. ಸೊ ಫೈನಲಿ ಮನೆಗೆ ಬಂದು ಡಿಮಾರ್ಟಿಂದ ತಂದಿರುವ ಎಲ್ಲ ಗ್ರೋಸರೀಸ್ನು ಎತ್ತಿಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಡಿಮಾರ್ಟ್ನ ಶಾಪಿಂಗ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್, ಟೇಕ್ ಕೇರ್.